ಎಸಿಗಾರಿಕೆಯನ್ನು ತೋರ್ಪಡಿಸುವಂತ ಬೌಲರ್ ಲೆಫ್ಟಿ ಮಂಜರವನ್ನು ಪರಿಚಯಿಸ್ತಾ ಇದ್ದಾರೆ. ಫೈನಲ್ ಕಾಳಗ 5 ಓವರ್ಗಳ ಪಂದ್ಯಾಟ. ಮೊದಲ ಓವರ್ ಪವರ್ ಪ್ಲೇ ಹಂತದಲ್ಲಿ ಮಂಜು. ಮೊದಲ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ರಾಜ್ಯ ರಮಿಸ್ತಾ ಇದೆ. ವೈಟ್ ಬಾಲ್. ಅಣ್ಣ ತಮ್ಮಂದಿರ ಆಟ. ಎಸಿಗಾರಿಕೆ ಭಾಗದಲ್ಲಿ ಅಣ್ಣ, ಬ್ಯಾಟಿಂಗ್ ಭಾಗದಲ್ಲಿ ತಮ್ಮ. ಮೊದಲ ಚೆಂಡು ಫೈನ್ ಲೆಗ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಒಂದೋಟ, ಎರಡನೇ ಓಟದ ಪೂರೈಕೆ ಕೊಡ್ತಾ ಇದೆ. ಸೇರ್ಪಡೆ ಖಾತೆನ ಸಿದ್ದು ಎಸ್ ನಾಯಕ ಓಪನ್ ಮಾಡ್ತಾ ಇದ್ದಾರೆ. ಎರಡನೇ ಬಾರಿ ಹೋದರೆ ಅವರಿಸಿಕೊಂಡು ಬೀಸುವಂತ ಪ್ರಯತ್ನ. ಡಿಪ್ ಮಿಡಲ್ ಬಲಭಾಗದಲ್ಲಿ ಸೀಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. ಫಸ್ಟ್ ಬೌಂಡ್ರಿ, ಅಲ್ಲಿ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ತಂಡದೊಟ್ಟು ಗಳಿಕೆ 6. 2 ದಿನಗಳ APPL ಅರಸೀಕೆರೆ ಫೋಟೋಗ್ರಾಫರ್ ಪ್ರೀಮಿಯರ್ ಲೀಗ್ ಅಂತಿಮ ಘಟ್ಟದ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಮುಖ್ಯ ಆಯೋಜಕರಾಗಿ ಸಿದ್ದು ತುಮಾಡಿಕೇರಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲಿ. ಇವಾಗ ಡಾಟ್ ಬಾಲ್ ಸೇರ್ಪಡೆ. ಬ್ಯಾಟ್ ಲೈಟ್ ಆಗುತ್ತೆ, ಆದಷ್ಟು ಬೇಗ ಪಂದ್ಯವನ್ನು ಆಡಿ. ತೀರಾ ಯಾರ್ ಕರಡಿ ಅಲ್ಲವರಿ ತಟ್ಟೆ ಮುಟ್ಟಿ ಹೊಡುವಂತ ಪ್ರಯತ್ನ. ತಂಡದೊಟ್ಟುವರಿ ಗಳಿಕೆ 8. ರನ್ಔಟ್ ಅವಕಾಶಗಳು. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಅನ್ನು ಕಾಣ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಔಟ್. ಅಲ್ಲಿ ಪವನ್ ಒಡೆಯರ್ ಮುಖ್ಯ ಟೆಕ್ನಿಷಿಯನ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಚಿನ್ ಮಹಾದೇವರ ಒಂದು ಸಂಸ್ಥೆ ಎಂ ಸ್ಪೋರ್ಟ್ಸ್ ಪದ ಕೂಡಿದ ಚಿತ್ರೀಕರಣವನ್ನು ಸರಳ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ವಿತರಿಸ್ತಾ ಇದೆ. ಜಯಂತ್ ಶೆಟ್ರು, ಜಿಮ್ ದರ್ಶನ್ ಈ ರೀತಿಯಾಗಿ ಈ ಪದ ಕೂಟದ ಕ್ಯಾಮ್ರಾಮ್ಯಾನ್ಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದಯರವರು ಕೂಡ ಇನ್ನೊಂದೆಡೆ ಇದ್ದಾರೆ. ತೆಲ್ಲನೆ ಕೊಳ್ಳನ ಮನುಷ್ಯ ಉದಯ. ಅಲ್ಲಿ ನ್ಯೂ ಬ್ಯಾಟರ್ ರಮೇಶ್ ಶೆಟ್ಟಿಯನ್ನು ಪಡಿತಾ ಇದ್ದಾರೆ. ಮಾವ ಇನ್ಸೈಡರ್ ಜಾಗ್ತಾ ಇದೆ. ಅಲ್ಲಿ ಆದಷ್ಟು ಬೇಗ ಪಂದ್ಯವನ್ನು ನಾಳೆಯನ್ನು ಕರೆ ನೀಡ್ತಾ ಇದ್ದಾವೆ. ಅಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಟ್ರಂಪ್ ಕಾರ್ಡ್ ಬೌಲರ್ ಉಪ್ಪಿನವರು ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆನ ತೋರ್ಪಡಿಸುವಂತ ಮುಖಾಂತರವಾಗಿ ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಪಡೆದುಕೊಂಡಂತ ಬೌಲರ್ ಇವಾಗ ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಡೇಂಜರಸ್ ಒಂದೆಡೆ ಕಂಡುಕೊಂಡ್ರೆ ಇನ್ನೊಂದೆಡೆ ವಿಕೆಟ್ಸ್ ಅನ್ನ ಪಡೆಯುವಂತ ಸಾಮರ್ಥ್ಯದುಳ್ಳದ ಬೌಲರ್ ಒಪ್ಪಿ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ವೈಡ್ ಬಾಲ್ ಸೂಚನೆ. ಔಟ್ ಸೈಡ್ ಆಫ್ ಸ್ಟಂಪ್ ಹೊರಚರಿ ಹಾದು ಹೋಗ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 10.
ಬಹಳಷ್ಟು ಉತ್ತಮ ಹೊಡೆತ. ಕ್ಷೇತ್ರರಕ್ಷಣಾ ಭಾಗದಲ್ಲಿ ರಘು ತಂಡದೊಟ್ಟುವರಿಗಳಿಗೆ 11. ಬಹಳಷ್ಟೊಂದು ಜಾನ್ಮತನ ಆಟವನ್ನು ಆಡ್ತಾ ಇದ್ದಾರೆ ರಮೇಶ್. ಸಿಲಿಮಿಡಾನ್ ಮೇಲ್ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆಯನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಮೊದಲ ವಿನ್ನರ್ಸ್ ಟ್ರೋಫಿ, ದ್ವಿತೀಯ, ತೃತೀಯ ಈ ರೀತಿಯಾಗಿ ಟ್ರೋಫಿಗಳು ಈಗಾಗಲೇ ವೇದಿಕೆ ಉಪಸ್ಥಿತಿಯಲ್ಲಿದೆ. ಫೈನಲ್ ಕಾಳಗ. ಫೈನಲ್ ಅಲ್ಲಿ ಹೆಸರಿಗಂತ ಚೆಂಡು ಒಪ್ಪಿ ಮೊದಲ ಸಿಕ್ಸರ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 6 ಓಟದ ಸರ್ಪಡ ಅಂಕಿಅಂಶ ಮನೆಯನ್ನು ತಲುಪ್ತಾ ಇದೆ. ತಂಡದೊಟ್ಟುವರಿಗಳಿಗೆ 18 ಓಟಗಳು. ಎರಡನೇ ಓವರ್ ಚಾಲ್ತಿಯಲ್ಲಿ 18. ತೀರಾ ಶಾರ್ಟ್ ಆಗಿ ಬೆದರಿಕಂತ ಪರ್ಫೆಕ್ಟ್ ಫುಲ್ ಶಾಟ್ ದಾಖಲಿಸಿದ್ದಾರೆ. ಈ ನಡುವೆ ಮತ್ತೆ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಮಿಡಬೇಕೆಲ ಬಲಭಾಗದಲ್ಲಿ ಸೇಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ರೀತಿ ಒಂದು ಆಟವನ್ನು ಆಡಿದ್ರೆ ನಿಶ್ಚಯವಾಗಿ ಪಂದ್ಯ ಜಯಿಸ್ತಾರೆ. ಸಿದ್ದರವರೊಂದು ಮಾಲೀಕತ್ವದ ತಂಡ ಕೂಡ ಮಣಿಕಂಠ ತಂಡ. ಈ ನಡುವೆ ಕ್ಯಾಚ್ ಔಟಿಗಾಗಿ ಬಹಳಷ್ಟು ಒಂದು ಮನವಿ. ಅಲ್ಲಿಗೆ ಬಿತ್ತು. ಜಸ್ಟ್ ಮಿಸ್. ಅಲ್ಲಿ ಬೋಲ್ಡ್ ಆಗ್ಬೇಕಿತ್ತು, ಇಲ್ಲಿ ಬೋಲ್ಡ್ ಆಗಿದೆ. ಅಪ್ಕಮಿಂಗ್ ಮಧುಮಗ ಮಂಜಣ್ಣ ಜೋಪಾನ ಕನ್ನಡ. ಸ್ವಲ್ಪ ಜಂಪ್ ಮಾಡು ಮಂಜಣ್ಣ. ಕ್ಲೀನ್ ಬಾಲ್. ಒಪ್ಪಿ ಡೇಂಜರಸ್ ಬ್ಯಾಟ್ಸ್ಮನ್ ವಿಕೆಟ್ಸ್ ಅನ್ನು ಪಡಿತಾ ಇದ್ದಾರೆ. ಆಫ್ ಕಟರ್ ಮಾದರಿ ಒಂದು ಚೆಂಡಿ ಭಾಗ ವಿಕೆಟ್ಸ್ ಅನ್ನು ಉಪ್ಪಿ ಪಡಿತಾ ಇದ್ದಾರೆ. ನಾವು ಹೇಳಿದ ಹಾಗೆ ಡೇಂಜರಸ್ ಬ್ಯಾಟ್ಸ್ಮನ್ ಒಂದು ಸಿಕ್ಸರ್ ಒಂದು ಬೌಂಡ್ರಿ ದಾಖಲಿಸಿದ್ರು ಕೂಡ ಆ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ವಿಕೆಟ್ ಟೇಕಿಂಗ್ ಬೌಲಿಂಗ್ ಪ್ರದರ್ಶನ ಉಪ್ಪಿ ನೀಡಿದ್ದಾರೆ. ನೀರು ನೀರು ಅಲ್ಲೇ ಕೊಟ್ರು ಬಿಡಿ. ಮಡಿಕಂಡು ದಂಡದವ್ರು ಹೋದ್ರು. ಮಂಜಣ್ಣ ಸ್ವಲ್ಪ ಓಡಾಡ್ಬೇಕು, ಸರಿ ಆಗುತ್ತೆ. ಹಂಗೆ ಕೂರಬಾರ್ದು, ಜಾಸ್ತಿ ಆಗುತ್ತೆ ನೋವು. ಕೂತ್ರೆ ನೋವು ಜಾಸ್ತಿ. ಕಾಲಿಗಲ್ಲ ಅದು ಅಲ್ಲಿಗೆ. ಹೌದು.
ಬೌಲರ್ ಯಾರು? ರಘುನಾ? ರಘು ಬೌಲರ್ ಅಲ್ಲ, ಅವ್ರ ಬದಲಾಗಿ ಮಂಜು. ಕೈ ನೋವು, ಪಾಪ ಇಂಜುರಿ ಆಗಿದ್ದಾರೆ ಅವರಿಗೆ. ಈ ನಡುವೆ ಹೆಸರಿಗಂತ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಮಂಜು. ಇಪ್ಪತ್ತೆರಡು 22-2 ಮತ್ತೆ ಮಂಜ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಡೆಯಲು ತಲುಪ್ತಾ ಇದೆ. ಶ್ರೀಲಂಕನ್ ಹುಡ್ ಬ್ಯಾಟ್ ನಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ರಮೇಶ್. ಪೂರ್ಣಾಂತರವಾಗಿ ಬಿದ್ದಿರಕಂತ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಸಿಲ್ಲಿಮಿಡಾರ್ ಮೇಲ್ಭಾಗದಲ್ಲಿ. ಒಂದು ದೊಡ್ಡದ ಸೇರ್ಪಡೆ ತಂಡದೊಟ್ಟುವರೆಗಳಿಗೆ 23ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 23. ಬಹಳ ಸುತ್ತುವರಿತೆ ಹೊಡೆತ, ತೀರ ಹೈ ಲಾಫ್ಟ್ ಶಾಟ್ ಬಾರ್ರಿ. ಬಾಲ್ ಸಣ್ಣದಾಯ್ತು ಅವರಿಗೆ, ಐಟಲ್ ಇತ್ತಲ್ಲ ಕಾಣಲಿಲ್ಲ, ಸಣ್ಣದಾಗಿದೆ. ಕಳೆದ ಪಂದ್ಯದ ಹೀರೋ, ಪಂದ್ಯ ಪುರುಷದ ಪ್ರಶಸ್ತಿಯನ್ನು ಪಡೆದಿರುವಂತ ಆಟಗಾರ ಜಯ. ರನ್ಔಟ್ ಅವಕಾಶಗಳು. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ತಲುಪ್ತಾ ಇದೆ. ಅಲ್ಲಿ 3 ಓವರ್ಗಳ ಮುಕ್ತಾಯ. 24-12 ಚೆಂಡುಗಳ ಬಂದಡ ಇನ್ನೂ ಕೂಡ ಬಾಕಿ ಇದೆ. ಅಲ್ಲಿ ಆದಷ್ಟು ಬೇಗ ಪಂದ್ಯದ ನಾಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಅಣ್ಣ 26 26 3 ಓವರ್ಗಳ ಮುಕ್ತಾಯ. 2 ವಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ. ಅಲ್ಲಿ ಆದಷ್ಟು ಬೇಗ ಪಂದ್ಯವನ್ನು ಆಡಬೇಕು ಅಣ್ಣ. ನಿಮಗೆ ಜೇನ್ಕಲ್ ಅವರಿಗೆ ಅಲ್ಲಿ ಬ್ಯಾಡ್ ಲೈಟ್ ಆಗುತ್ತೆ. ಅಲ್ಲಿ KPS ಸಂತೋಷವನ್ನು ಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. KPS ಸಂತು ಮೊದಲ ಚೆಂಡು, ತೀರಾ ಸ್ಲೋ ವರ್ಡ್ ಎಲ್ಲ ಬರ್ರಿ. ಬಹಳ ಶುದ್ಧವರಿತ ಕ್ಷೇತ್ರ ರಕ್ಷಣೆ. ರನ್ಔಟ್ ಅವಕಾಶಗಳು. ರಮೇಶ್ ಔಟ್. ರನ್ಔಟ್ ಮುಖಾಂತರವಾಗಿ ಹೊತ್ತರಿ ಆಗತವನ್ನು ಕಂಡಿದ್ದಾರೆ. ರಮೇಶ್ ವಿಕೆಟ್ಸ್ ಅನ್ನು ಒಪ್ಪಿಸಿದ್ದಾರೆ. ಬಾವುಟ
ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ತ್ವರಿತ ಹೊಡೆತ, ಕ್ಯಾಚ್ ಮಾಡುವಂತ ಅವಕಾಶಗಳು. ಯಸ್, ಗಣೇಶ ಮತ್ತೆ ದಿಲ್ಲಿ. ಈ ಸಲ ಕಪ್ಪು ನಮ್ದೆ. ಮೊದಲ ಸೀಸನ್ನಲ್ಲಿ ಉತ್ತಮ ರೀತಿಯಾಗಿ ಒಂದು ಆಡುವ ಒಂದು ತಂಡ ಜಗ, ನ್ಯೂ ಬ್ಯಾಟರ್ ಜಗ. ಮಂಜಣ್ಣ ತೋರ್ಸು ತೋರ್ಸು ಅಂತಿದ್ದಾರೆ. ತೋರ್ಸು ತೋರ್ಸು. ಅಬ್ಬಾಬಾಬಾಬಾ, ಎಂತ ಹೊಡ್ತಾ ಎಂತ ಹೊಡ್ತಾ. ಮಧುಮಗ ಮಂಜು ಅವರಿಂದ ಉತ್ತಮ ಆಟ. ಮಧುಮಗ KPS ಸಂತೋರಿಂದ ಒಳ್ಳೆ ಬೌಲಿಂಗ್ ಇದೆ. ಬಹಳ ಶೋಧಮರಿತ ಹೊಡೆತ ಬಾರಿ. ಡಾಟ್ ಬಾಲ್ ಸೇರ್ಪಡೆ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 29 ಓಟಗಳು, 29. ಬಹಳ ಶೋಧಮರಿತ ಹೊಡೆತ, ರನ್ಔಟ್ ಅವಕಾಶಗಳು, ಸುರಕ್ಷಿತ ಕ್ಷೇತ್ರ ರಕ್ಷಣೆ. ಬಹಳ ಶೋಧಮರಿತ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ 4 ಓವರ್ಗಳ ಮುಕ್ತಾಯ, ತಂಡದ ಓವರ್ಗಳಿಗೆ 30. ಜಯರಾಮ್ ಸಿಂಗ್ ಅವರು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಕಾಣ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ಹಂತದವರೆಗೂ ಕೂಡ ಕ್ಷೇತ್ರ ರಕ್ಷಣೆ ವಿಭಾಗನ ಕಾಣ್ತಾ ಇದ್ದಾರೆ. ಪಕ್ಕ ಪಕ್ಕ ಇದೆ, ಪಕ್ಕ 6 ಹೋದ್ರೆ ಗೊತ್ತಿಲ್ಲ, ನಾವು ಹೇಳಿದ್ದೇವೆ ಅಷ್ಟೇ. ಮಧುಮಗ ಮಂಜುರವರು ಗೂಟ ರಕ್ಷಣಾ ಭಾಗದಲ್ಲಿ ಬಹಳಷ್ಟು ಚೆನ್ನಾಗಿ ಗೂಟವನ್ನು ಕುಟ್ಟುತ್ತಿದ್ದಾರೆ. ಕುಟ್ಟಪ್ಪ SMS ಪ್ರದೀರ್ ಅವರ ಹೆಸರಿಕಂತ ಚೆಂಡು ಲಾಗಾನ್ ಮೇಲ್ಭಾಗದಲ್ಲಿ ಬಹಳಷ್ಟು ಪ್ರತಿಯೊಬ್ಬ ಆಟಗಾರರು ಆಡ್ತಾ ಇದ್ದಾರೆ. ಸಂದೇಶ ತಿರುಪ್ತಿ ಮನು ಸಪೋರ್ಟ್ ಜೊತೆ ಸಂದೇಶ ಖರ್ಚು ಇಟ್ಕೊಂಡಿದ್ದಾರೆ. ಬೆವರು ಇಳಿತಾ ಇದೆ. ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣಾ ಸಂದೇಶ ಮಾಡಿದ್ರು. ಬ್ಯಾಟಿಂಗ್ ಭಾಗದಲ್ಲಿ ಮೊದಲ ಬಾರಿ ಕ್ಯಾಚನ ಪಡಿತಾ ಇದ್ದಾರೆ. ಇವಾಗ ಮತ್ತೆ ಹೋದರೆ ಆಘಾತ. ಜೈ ಶ್ರೀರಾಮ್ ತಂಡದ ಮಾಲೀಕ ಮನು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಂದೇಶ್ ಅವರಿಗೆ, ಔಟ್ ಆದ್ರಲ್ಲ ಅಂತ.
ಸ್ಕೋರರ್ ಹರೀಶ್ವರಿಂದ ಜರ್ಸಿ ಬದಲಾವಣೆ ನಂತರ ಬಹಳಷ್ಟೊಂದು ವಿಕೆಟ್ಸ್ಗಳು ನೆಲಕೊರಳ್ತಾ ಇದೆ. ಮಣಿಕಂಠ ಕ್ರಿಕೆಟರ್ಸ್ ಕ್ಯಾಚ್ ಪಡೆಯುವಂತ ಅವಕಾಶಗಳು ಸದ್ಯದ ಮಟ್ಟಿಗೆ ನೋ ಮ್ಯಾಚ್ ಲ್ಯಾಂಡ್ ಆಗ್ತಾ ಇದೆ. ಸಿಂಗ್ರ ಅವರು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರದಿ SMS ಪ್ರದಿ ನಮ್ಮೂರಲ್ಲಿ SMS ಬಸ್ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಸೇವಾರಕ್ಕೆ ಹೊರವರ ಕ್ರಮಿಸ್ತಾ ಇದೆ. 6 ಬಾರಿ ಈ ಟೂರ್ನಮೆಂಟ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊದಲ 6 ಅನ್ನ ದರ್ಶನ ದಾಖಲಿಸ್ತಾ ಇದ್ದಾರೆ. 37 37 37 ಓಟವನ್ನು ದಾಖಲಿಸಿದ್ದಾರೆ. 37 ಥರ್ಡ್ ಬಾಲ್ ಅಂತಿಮ ಒಂದು ಬಾಲ್ ಇದೆ. 37 ಅಂತಿಮ ಎಸೆತ ಬಾಕಿ ಇದೆ. ಜುಪಿಟರ್ ಗೃಹಲಕ್ಷ್ಮಿ ನಮಗೇನು ಅಣ್ಣ ಅಲ್ಲಿ ಕತ್ಲೆ ಆದ್ರೆ ಫೋಟೋ ತೆಗಿಲಿಕ್ಕೆ ಆಗಲ್ಲ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಬನ್ನಿ. ವಿರುದ್ಧವಾಗಿ ಜೇನುಕಲ್ ಪಂದ್ಯವನ್ನು ಆಡ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 39. ಚೇಟ ಕೆಳಗಿಂದ ಮೇಲ್ ತನಕ ಕಪ್ಪು. ಚೇಟ ಕೆಳಗಿಂದ ಮೇಲ್ ತನಕ ಕಮ್ಮಿದ್ದಾರೆ. ಚೇಟ ಚೇಟ ಮಿಡ್ ವಿಕೆಟ್ ಮೇಲೆ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ರಘು ಪಾಪ ಇಂಜುರಿ ಕೈ ನೋವು ಕೂಡ ಇದ್ರು ಕೂಡ ಬ್ಯಾಟಿಂಗ್ ಬಂದಿದ್ದಾರೆ ಖುಷಿ ಖುಷಿಯಾಗಿ. ಚೈಲ್ಡ್ ರಘು ಎಸೆಗಾರಿಕೆ ಭಾಗದಲ್ಲಿ ಜಾಯ್. ನೋ ಬಾಲ್ ಸೂಚನೆ. ಮತ್ತೆ ಒಂದು ಆಟದ ಸೇರ್ಪಡೆ. ಅದೃಷ್ಟ ನತ ಅದೃಷ್ಟದ ಆಟ ಕ್ರಿಕೆಟ್. ಫೀಲ್ಡರ್ ಪವರ್ ಪ್ಲೇ ಅಲ್ಲಿ 2 ಜನ ಮಾತ್ರ ಹೊರಗೆ. ಹೊಡಿರಿ ಅಲ್ಲಿಗೆ. ಸಿಸ್ಟಮ್ ಹೊಡೆದಾಕ್ತಾರೆ ಈಗ ಪವನ್ ಅವರು.
ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ನಿಲ್ಸಿದ್ರು, ಸ್ವಲ್ಪ ಎಡಬೇಕೆ. ಫ್ರೀ ಚೆಂಡು, ಕೈ ನೋವಿದ್ರು ಓಡೋದ್ರು ಪಾಪ ರಘುರವರು. ಅಂತಿಮ ಫೈನಲ್ ಪಂದ್ಯ ಸಾಗ್ತಾ ಇದೆ. ಫ್ರೀ ಚೆಂಡಿಗೆ ಬಹಳಷ್ಟು ಉತ್ತಮರಿತ ಹೊಡೆತ ಡಿಪ್ಪಿಡ್ ಆಫ್ ಭಾಗದಲ್ಲಿ. ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ. ಮಂಜಿಗೆ ಮೊದಲ ಜೀವದಾನ. ಸ್ಕೋರ ನೋಬಲ 8 ನೋಬಲ್ ಚೆಕ್. ಓಕೆ, 8 ನೋಬಲ್ ಚೆಕ್ ಮಾಡ್ಬೇಕಂತ ನೋಡಪ್ಪ. ಓಯ್ ಪಾನ ನನಗೆ ಕೇಳ್ತಿಯಲ್ಲ ಅಂತ ಅದಕ್ಕೆ ನೋಬಲ್ ಅನ್ಸುತ್ತೆ ನೋಡು. ಅವನು ಟ್ರೈ ಮಾತಾಡ್ತೀವಿ. ಅವನು ನೋಡಲ್ಲಿ ಸಂಜೆ ಆಗ್ತಾನೆ ಈ ಟಿ ಶರ್ಟ್ ಹಾಕೊಂಡು ಮಧ್ಯಾಹ್ನ ಒಂದು ಟಿ ಶರ್ಟ್ ಹಾಕೊಂಡು ನಿನ್ನೆ ಒಂದು ಟಿ ಶರ್ಟ್ ಹಾಕೊಂಡು ಬಂದಿದ್ದ. ಕುದುರೆ ಬಾಲ್ ಹಿಡಿ ಅಂತ ನೋ ಬಾಲ್. ಫ್ರೇಟ್ ಇವಾಗ ಚಾಲನೆ ಕಾಣ್ತಾ ಇದೆ. 1+1 2 ಓಟದ ಸೇರ್ಪಡೆ. ಬಹಳಷ್ಟು ಬರುತ್ತೆ ಹೊಡೆತ ಲಾಗ್ ಆನ್ ಮೇಲ್ಭಾಗದಲ್ಲಿ. 2 ಬದಲಾಗಿ ಇವಾಗ ಮಾತ್ರ ಕ್ಯಾಪ್ಶಾಟರ್ ತಲುಪ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 6, 1 ಬಾಲ್ ಮಾತ್ರ ಆಗಿದೆ. 32 ಜಯಕ್ಕಾಗಿ ಬರಬೇಕಾಗಿದೆ 29 ಎಸೆಗಳಲ್ಲಿ. ಬಹಳಷ್ಟು ತ್ವರಿತ ಹೊಡೆತ ತನ್ಮೂಲಕವಾಗಿ ಕ್ಷೇತ್ರ ರಕ್ಷಣೆ ಎಡಬೇಕೆ 2ನೇ ಬಾರಿ ಜೀವದಾನ. ಅದೃಷ್ಟ ನತ ಅದೃಷ್ಟದ ಆಟದಲ್ಲಿ ಜೇನುಕಾಲ್ ತಂಡದ ಪರವಾಗಿ ಪಂದ್ಯಾಟ ಕೈ ಹಿಡಿತಾ ಇದೆ. ಮಂಜು ಇರುವಷ್ಟು ಕಾಲ ಎದುರಾಯ ತಂಡಕ್ಕೆ ತಲೆ ಮೇಲೆ ವಿಚಾರ. ಪೂರ್ಣಾಂತರವಾಗಿ ಬೆದರ್ಕಂತ ಚೆಂಡು ಮೇಲ್ಭಾಗದಲ್ಲಿ ಇವಾಗ ಬೌಂಡ್ರಿ ದಾಖಲಾತಿನ ಕಾಣ್ತಾ ಇದೆ. ಚೇಟ ಫುಟ್ಬಾಲ್ ಕ್ಷೇತ್ರ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಬೌಂಡ್ರಿ ದಾಖಲಾತಿನ ಕಾಣ್ತಾ ಇದೆ. ಕಳೆದ ಚೆಂಡಿನಲ್ಲಿ ಕ್ಯಾಚ್ ಡ್ರಾಪ್ ಅನ್ನ ಮಾಡಿದ್ರು. ಈ ಬಳಿಕ 4 ಓಟದ ಸೇರ್ಪಡೆ. ಕ್ಯಾಚ್ ಅನ್ನು ಡ್ರಾಪ್ ಮಾಡೋ ಮುಖಾಂತರವಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ರೆಡ್ ಲೆವೆಲ್ ಚಾಪ್ ಕಂಡೇವನ್ ಟೀಪುಡಿ ಮಂಜಣ್ಣ ಅಲ್ಲ ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಇತ್ತು ಡಾಟ್ ಬಾಲ್ ಸರ್ಪಡ. ಈ ನಡುವೆ ನೋ ಬಾಲ್ ಸೂಚನೆ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ 1 ಬದಲಾಗಿ 2 ಚೇಟ. ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಲ್ಲಿ ಸೋತ್ರು, ಈಗ ಫೈನಲ್ಗೆ ಬಂದಿದ್ದಾರೆ ಆ ಫೀಲ್ಡರ್. ಓಕೆ, ನೋ ಬಾಲ್ 1+2. ತಂಡದ ಒಟ್ಟುವರಿ ಗಳಿಕೆ 15. ಫ್ರೀಟ್ ಅವಕಾಶಗಳಿದೆ. ಫ್ರೀ ಚೆಂಡು ಮೂಲಕವಾಗಿ ನೆಟ್ಟನರು ಹೊಡೆತ ಸೇವಾರೇಖೆಯ ಅಂಚಿನಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ. ತಂಡದ ಒಟ್ಟುವರಿ ಗಳಿಕೆ 17. ಅಲ್ಲಿ ಮಂಜಣ್ಣ ಬಹಳ ಸುಸ್ತಾಗಿದ್ದಾರೆ. ನೀರು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ನೀವು ಬರೀ ಪೂಮಾ ಶೂ ತೋರ್ಸೋದಲ್ಲ ನಮಗೆ.
ಒಪ್ಪೆ ಮಂಜಣ್ಣ ಸುಸ್ತಾಗಿದ್ದಾರೆ. ಬಹಳ ಶೋತ ಬರುತ್ತೆ ಹೊಡೆತ ತನ್ಮೂಲಕವಾಗಿ ಡೇಪ್ ಮಾಡಬೇಕು ಬಲವಾಗಿದ್ದಾರೆ ದಾಖಲತನ ಕಾಣ್ತು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಸಿದ್ದು ಎಸ್ ನಾಯಕ್ ಮಾಡ್ತಾ ಇದ್ದಾರೆ. ಅಣ್ಣ ತಮ್ಮಂದಿರ ಕಾಳಗ ಮೊದಲ ಸೆಮಿಫೈನಲ್ ಪಂದ್ಯಾಟದಲ್ಲಿ ಸೋಲನ್ನ ಕಂಡಿರ್ಕಂತ ತಂಡ ಫೈನಲ್ ಹಂತದಲ್ಲಿ ವಿಭಾಗದಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ಜನಿಕಾಲ್ ಕ್ರಿಕೆಟರ್ಸ್. ಓಕೆ 24 ಎಸೆತ 20 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅರ್ಧ ಮ್ಯಾಚ್ ಮುಗ್ದಿದೆ. ಮದಕರಿ ಮಡಿಕೇರಿ ಸಿದ್ದಣ್ಣ ಮುಖದಲ್ಲಿ ಮಂದಹಾಸ ಬರ್ತಾ ಇದೆ ಮುಗುಳ್ನಾಗೆ. ಯಾರು ಬೌಲರು ಚೇಟ ಯೋಗಿ ರಘುರವರು ಒಂದು ಸಿಕ್ಸರ್ ದಾಖಲಿಸಿದ್ರೆ ಹರೀಶ್ ಅವರಿಂದ ರೂಪಾಯಿಗಳ ಘೋಷಣೆ ಬರ್ತಾ ಇದೆ. 500 ರೂಪಾಯಿಗಳ ಘೋಷಣೆ ನಮ್ಮೊಂದಿಗೆ ಈಗಾಗಲೇ ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಡೌಟ್ ಕೈ ನೋವು ಅವ್ರದ್ದು. ಅವಾಗ್ಲೇ ಹೇಳಿದಾರೆ ಕೈ ನೋವು ಆಗಲ್ಲ ನಡಕ್ತಿದೆ. ಸಿಕ್ಸರ್ಗೆ 500 ರೂಪಾಯಿಗಳು ಅರುಣ್ ರವ್ರು ನೀಡಿ ಗೌರವಿಸ್ತಾರೆ. ಕ್ಯಾಶ್ ಕೊಟ್ಟಿದ್ದಾರೆ ನಮ್ಮೊಂದಿಗಿದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಡೀಪ್ ಬ್ಯಾಕ್ವರ್ಡ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸೀಮಾರೇಖೆಯ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ 16 ಓಟಗಳು ಬರಬೇಕು. ಭರ್ಜರಿ ಬೈರೇಶ್ ಅವರು ಓಡಿದ್ರು ಕೂಡ ಸಿಕ್ಕಿಲ್ಲ. ನೋ ಬಾಲ್ ಫ್ರೀ ಅವಕಾಶ. ಮಧ್ಯಾಹ್ನ ಊಟದ ಉಚಿತ ಇಲ್ಲಿ ಫೈನಲ್ ಪಂದ್ಯದಲ್ಲಿ ನೋ ಬಾಲ್ ಬಳಿಕ ಫ್ರೀ ಟು ಉಚಿತ. ಫ್ರೀ ಚೆಂಡು ಬಹಳ ಶುದ್ಧ ಬರೀತು ಹೊಡೆತ. ಈತ ಸುರಕ್ಷಿತ ಕ್ಷೇತ್ರ ರಕ್ಷಣೆ 2ನೇ ಓಟದ ಪೂರೈಕೆ. 2 ಓಟ ಕೂಡ ನಾಟ್ ಔಟ್. ಈಗ ಅಜಿತ್ ಕೊಡ್ತಿದ್ದಾರೆ. ಮಂಜಣ್ಣ ಕೊಟ್ಟಿದ್ರು, ಈಗ ಸ್ಟ್ರೆಂತ್ ಖಾಲಿ. ಮತ್ತೆ ಉಚಿತ ನೋ ಬಾಲ್ ಸೂಚನೆ 1+1 ಎಲ್ಲ ಉಚಿತ ಓಟಗಳು. ಮಧ್ಯಾಹ್ನ ಬಜ್ಜಿ ಅನ್ನ ಸಾಂಬಾರ್ ಮತ್ತೆ ಪಾಯಸ ಇತ್ತು. ಈಗ ಇಲ್ಲಿ ನೋ ಬಾಲ್ ಮೇಲೆ ನೋ ಬಾಲ್ ಫ್ರೀ ಎಲ್ಲ ಉಚಿತ. ಇಪ್ಪತ್ತ 2 ಸತ 11 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಫ್ರೀ ಚೆಂಡು ಪರ್ಫೆಕ್ಟ್ ಪ್ಲೇಸ್ಮೆಂಟ್ ದಾಖಲಿಸಿದ್ದಾರೆ
ಈತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ ಅಲ್ಲಿ ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. 21 ಸತ 7 ಓಟ. ಓ ಜುಪಿಟರ್ ಅವರು ಈಗ ಬಂದಿದ್ದಾರೆ. ಅವ್ರು ಹೇಳಿದ್ರು ನಾವು ನೀರಿನ ವ್ಯವಸ್ಥೆ ನಾನೇ ಮಾಡೋದು ಫೈನಲ್ ಅಲ್ಲಿ ಅಂತ. ಓಡಕ್ ಆಗ್ತಿಲ್ಲ ಅವರಿಗೆ. ಜುಪಿಟರ್ ತರಬೇಕಾ ಹಣ? ಈ ನಡುವೆ ಗೂಟ ರಕ್ಷಣೆ ಎಡವಿಕೆ. ಒಂದು ದೇವರೇ, ಭರ್ಜರಿ ಬೈರಶ್ ಮುಖದಲ್ಲಿ ಮುಗುಳ್ನಾಗೆ ಸ್ಮೈಲಿಂಗ್ ಮ್ಯಾನ್. ಮದಕರಿ ಸಿದ್ಧ. ಬಾಲು ಲಾಸ್ಟ್ 2 ಬಾಲ್ ಇದೆ, ಇನ್ನು 2 ಬಾಲ್ ಇದೆ. ತಂಡದ 34. ಜಯಕ್ಕಾಗಿ 5 ಓಟಗಳು ಬರಬೇಕು. 5 runs are required. 4 ಬೇಕಷ್ಟೇ. ಸುಮ್ಮನೆ ಯಾಕೆ ಬ್ಯಾಟಿಗೆ ಹಾಕೋದು? ವೈಡ್ ಆದ್ರೆ ಮ್ಯಾಚ್ ವಿನ್ ಆಗುತ್ತೆ, ಬೇಗ ಹೋಗ್ಬೋದು ಅಂತ. ಬಹಳಷ್ಟು ತ್ವರಿತ ಹೊಡೆತ. ಕ್ಷೇತ್ರ ರಕ್ಷಣೆ ನಡುವಿಕೆನ ಮಾಡಿದ್ರು. ಮಂಜಣ್ಣ ಸ್ವಲ್ಪ ಅವಾಗ ಇಂಜುರಿ ಆಗಿದ್ರಿಂದ ಓಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಬೇರೆ ಕುಟ್ಟಿದ್ರು, ಈಗ ಕುಟ್ಟಕ್ಕೂ ಆಗ್ತಿಲ್ಲ. ರಘುರಾವರಿಂದ 1 ಸಿಕ್ಸರ್ಗೆ 500 ರೂಪಾಯಿಗೆಲ್ಲ ಅವಾಗಲೇ ಹೇಳಿದ್ದಾರೆ. ಅವ್ರಿಗೆ ಕೈ ನೋವು ಸರ್, ಆಗಲ್ಲ, ಇಂಜುರಿ ಆಗಿದ್ದಾರೆ. ವೈಟ್ ಬಾಲ್. ಕೈ ನೋವು ಬೇರೆ ಆಗ್ತಿಲ್ಲ. ಅವರ ಅವಾಗಲೇ ಹೇಳಿದ್ರು ಬಿಸಕ್ಕೆ ಆಗ್ತಿಲ್ಲ. ಬಹಳಷ್ಟು ತವರಿತು ಹೊಡೆತ. ಚಟ. ವಾಹ್, ವಾಟ್ ಅ ಬ್ಯೂಟಿಫುಲ್ ಕ್ಯಾಚ್. ಚಟ. ರಘು ಔಟ್. ಅವ್ರ ಇಂಜುರಿ ಸಮಸ್ಯೆ ಇಲ್ಲ ಅಂದ್ರೆ 6 ಖಂಡಿತ ಹೊಡಿತಿದ್ರು. ಯಾರು ಬ್ಯಾಟ್ಸ್ಮನ್? ಚಾಲೆಂಜ್ ಗಣೇಶ. ಪಂಚಜನ ಕೋಟದಲ್ಲಿ ಆಡ್ತಾರೆ, ಇಲ್ಲಿ ಅರಸೀಕೆರೆಯಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಚಾಲೆಂಜ್ ಗಣೇಶ್. ಅವ್ರು ಸುಮ್ಮನೆ ಬಂದ್ರ ಅಂತ 2 ರನ್ ಬೇಕಷ್ಟೇ. ಫೈನಲ್ ಹಂತದ ಪಂದ್ಯದ ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. 2 runs are required. ಪುಷ್ಪ ಪಾರ್ಟ್ 2. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಸ್ಲೋವರ್ ಡೆಲಿವರಿಗೆ ಸೆಕೆಂಡ್ ರನ್ ಟ್ರೋಫಿಯನ್ನ ಮಣಿಕಂಠ ತಂಡದ ಆಟಗಾರ ಪಡೆದುಕೊಳ್ತಾ ಇದ್ದಾರೆ. 3ನೇ ಪ್ರಶಸ್ತಿ DN ಕ್ರಿಕೆಟರ್ಸ್.